ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಂಗಳೂರು ಸೌತೆ ಅಥವಾ ಬಣ್ಣ ಸೌತೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಸ್ಪೆಷಲಾಗಿ ಸಾಂಬಾರು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಈ ಥರ ಒಮ್ಮೆ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಊಟ ಸ್ವಲ್ಪ ಜಾಸ್ತಿನೇ ಸೇರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ನೋಡಿ, ಮಾಡೋದಕ್ಕೇನು ಬೇಕಂದರೆ, ಮೊದಲಿಗೆ ಒಂದು ಅರ್ಧ ಬಣ್ಣ ಸೌತೆ ಬೇಕು. ಅದನ್ನು ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಸಿಪ್ಪೆ ತೆಗೆದು ಹೂಳುಗಳಾಗಿ ಕತ್ತರಿಸ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ಇದನ್ನು ಹೂಳನ್ನು ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದೀನಿ, ಯಾಕಂದರೆ ಸೌತೆಕಾಯಿ ಬೇಗ ಬೇಯುತ್ತಲ್ವ. ಹಾಗಾಗಿ ಸ್ವಲ್ಪ ನೀರು ಹಾಕಿ ನಾವು ಸ್ಟವ್ ಮೇಲೆ ಇಡೋಣ. ಈಗ ಚೂರು ಅರಿಶಿನ ಹಾಕಿ ಅದಕ್ಕೆ ಬೇಯಲಿಕ್ಕೆ ಸ್ವಲ್ಪ ಜೋರು, ಫಸ್ಟಿಗೆ ಇದನ್ನು ಹೈ ಫ್ಲೇಮಲ್ಲಿ ಇರಲಿ, ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಈಗ ನೋಡಿ, ಈ ಸೌತೆಕಾಯಿ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ಒಳ್ಳೆ ಚಟ್ನಿ ಮಾಡ್ಕೊಳ್ಬೋದು. ಹಾಗೆ ಇದರ ತಿರುಳನ್ನು ನಾನು ಬಿಸಾಡಬೇಡಿ, ಇಟ್ಕೊಳ್ಳಿ. ಅದರಿಂದ ಒಳ್ಳೆ ತಂಬಳಿ ಮಾಡ್ಕೊಳ್ಬೋದು. ಹೊಟ್ಟೆಗೂ ತಂಪು, ಈ ಬೇಸಿಗೆಗೆ ಒಳ್ಳೆಯದಾಗುತ್ತೆ. ಸೊ ಇದೆರಡರಿಂದ ಸೂಪರ್ ಆಗಿರುವಂಥ ಚಟ್ನಿ ತಂಬಳಿ ರೆಡಿ ಆಗುತ್ತೆ. ಈಗ ನೋಡಿ, ಇಲ್ಲಿ ಬೇಳೆ ಸಾಂಬಾರಿಗಂತೆ ಒಂದು 3 ಸ್ಪೂನ್ ಬೇಳೆನೇ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ, ಚೆನ್ನಾಗಿ ತೊಳೆದು. ಅದನ್ನು ನಾನು ಕುಕ್ಕರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ತೆಂಗಿನೆಣ್ಣೆ ಹಾಕಿ ಅದನ್ನು ನೀವು ಒಂದು 3-4 ವಿಸಿಲು ಮಾಡ್ಕೊಳ್ಬೇಕು, ಚೆನ್ನಾಗಿ ಬೇಯಕ್ಕಿಡಿ. ಹಾಗೆ ಇಲ್ಲಿ ನಾವು ಮಸಾಲ ಪ್ರಿಪರೇಷನಿಗೋಸ್ಕರ 1 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ತಾಯಿದ್ದೇನೆ. ಅದಕ್ಕಾದಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಅರ್ಧ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ. ಅದು ಸ್ವಲ್ಪ ಕೆಂಪಣ್ಣ ಬರಬೇಕು, ಹೊಂಬಣ್ಣ ಬರಬೇಕು. ಹಾಗೆ ಕಾದ್ಮೇಲೆ ಅದಕ್ಕೆ ನಾವು ಒಂದು 4ರಿಂದ 5 ಬ್ಯಾಡಗಿ ಮೆಣಸು ಸೇರಿಸ್ತಾ ಇದ್ದೇನೆ. ಖಾರ ಜಾಸ್ತಿ ಬೇಕನ್ನೋರು ಗುಂಟೂರು ಮೆಣಸು ಸೇರಿಸ್ಕೊಳ್ಬೋದು. ಆ ಮೆಣಸು ಗರಿ ಆದಮೇಲೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೇನೆ ಒಂದು ಸ್ವಲ್ಪ. ಆ ಕರಿಬೇವು ಸೊಪ್ಪೆಲ್ಲ ಚಟಪಟ ಅಂದಮೇಲೆ ನೀವು ಲಾಸ್ಟಿಗೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಹಾಕಬೇಕು, ಮತ್ತು ಒಂದು 3/4 ಸ್ಪೂನ್ ಆಗುವಷ್ಟು ಜೀರಿಗೆ. ಇದೆಲ್ಲ ಸ್ವಲ್ಪ ಹುರ್ಕೊಂಡ ತಕ್ಷಣ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಬಿಡಿ. ಕೊನೆಗೆ ನೀವು ಲಾಸ್ಟ್ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಹಿಂಗೆ ಹಾಕಿ, ಅದು ಪರಿಮಳ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಹಾಕ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿಗೆ ಮಿಕ್ಸಿಗೆ ತುರಿದಿರೋಂಥ 1 ಕಪ್ ತೆಂಗಿನ ತುರಿ, ಹುರ್ಕೊಂಡಂಥ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು. ಇಲ್ಲಿ ನಾನು ಯಾವುದೇ ರೀತಿಯ ಹುಳಿ ಸೇರಿಸ್ತಿಲ್ಲ, ಹುಳಿ ಹಾಕ್ತಿಲ್ಲ. ಯಾಕೆ ಅಂತ ಹೇಳ್ತೀರಾ, ನಾನು ಹುಳಿ ಬದಲಿ ಆಲ್ಟರ್ನೇಟಿವ್ ಆಗಿ ನಾನು ಬೇರೆ ಐಟಮನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಹುಳಿ ಹಾಕಲಿಲ್ಲ. ನೋಡಿ, ನಾನು ಈಸಾಗಿ ರುಬ್ಬಿದ್ದೀನಿ. ನೋಡಿ, ಹುಳಿ ಬದಲಿ ನಾನು ಇದನ್ನೇ ಬಳಸ್ತಾ ಇರೋದು. ಇದು ಏನಂತ ಗೊತ್ತಾಯ್ತಲ್ವ, ಕಾಟು ಮಾವಿನ ಹಣ್ಣು ಸೀಸನಲ್ಲಿ ಕಾಟು ಮಾವಿನ ಹಣ್ಣು ಯೂಸ್ ಮಾಡದೇ ಇದ್ದರೆ ಹೇಗೆ. ಹಾಗಾಗಿ ಇದು ಒಂದು ಒಳ್ಳೆ ಕಾಂಬಿನೇಷನ್ನು, ಸೌತೆಕಾಯಿ ಮತ್ತು ಕಾಟು ಮಾವಿನ ಹಣ್ಣು. ಸೊ ನೀವು ಇದನ್ನು ಟ್ರೈ ಮಾಡಿದ್ದೀರಾದರೆ ಕಮೆಂಟಲ್ಲಿ ತಿಳಿಸಿ. ಮಾಡದೇ ಇರೋರು ಮಾತ್ರ ಒಮ್ಮೆ ಚಾನ್ಸ್ ತೊಗೊಂಡು ಮಾಡಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ, ಸಖತ್ತಾಗಿರುತ್ತೆ. ಹಾಗೆ ನೀವು ಬೇರೆ ಯಾವ ತರಕಾರಿ ಜೊತೆ ಈ ಕಾಟು ಮಾವಿನ ಹಣ್ಣು ಕಾಂಬಿನೇಷನ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈಗ ಇಲ್ಲಿ ಹೂಳು ಬೇಯ್ತಾ ಇದೆ, ಇನ್ನೂ ಕಂಪ್ಲೀಟಾಗಿ ಬೆಂದಿಲ್ಲ, ಸ್ವಲ್ಪ ಸಾಫ್ಟಾಗಿದೆ. ಈ ಥರ ಆಗಿರುವಾಗಲೇ ನಾವೇನು ಮಾಡೋಣ, ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಬಿಡೋಣ. ನೋಡಿ, ಇಲ್ಲಿ ಸ್ವಲ್ಪ ಸಾಫ್ಟಾಗಿ ಇನ್ನೂ ಆಗಬೇಕಷ್ಟೇ ಅದು. ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಟೇಸ್ಟಿಗೆ ಬೇಕಾದಷ್ಟು. ಹಾಗೆ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ, ಮತ್ತು ನಾವು ಕಿವುಚಿಟ್ಕೊಂಡಿದ್ವಲ್ಲ ಮಾವಿನ ಹಣ್ಣು ಗೊರಟು ಸಮೇತ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ನಾವು ಚೆನ್ನಾಗಿ ಒಂದ್ಸರಿ ಮಗ್ಚಿದ ಮೇಲೆ ಕಡ್ದಿಟ್ಕೊಂಡಂಥ ಮಸಾಲೆ, ನಾವು ರುಬ್ಬಿಟ್ಟಿದ್ದ ಮಸಾಲೆ ಇತ್ತಲ್ವ, ತೆಂಗಿನಕಾಯಿ ಹಾಕಿ ಅದನ್ನು ನಾವು ಸೇರಿಸ್ಕೊಳ್ತಾ ಇದ್ದೇವೆ. ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮತ್ತು ನೀವು ಬೇಳೆ ಬೇಯಿಸಿದ ಬೇಳೆ ಸಹ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಳೆ ಇಲ್ಲಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು. ಯಾರಿಗಾದರೂ ಬೇಳೆ ಹಾಕ್ಕೊಂಡ್ರೆ ಇಷ್ಟ ಆಗೋಲ್ಲ ಅಂತಿದ್ದವರು ಸ್ಕಿಪ್ ಮಾಡ್ಬೋದು. ಬೇಳೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ ರುಚಿ ಅನ್ನೋ ಕಾರಣಕ್ಕೆ ನಾನು ಬೇಳೆನ ಹಾಕ್ತಾಯಿದ್ದೇನೆ. ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೀವು ಚೆನ್ನಾಗಿ ಕುದ್ದು ಹುಳು ಮತ್ತು ಗೊರಟು, ಉಪ್ಪು ಹುಳಿ ಖಾರ ಎಲ್ಲ ಎಳ್ಕೊಂಡಿರುತ್ತಲ್ಲ, ಆದಾಗ ತುಂಬ ಟೇಸ್ಟ್ ಆಗುತ್ತೆ ಇದು. ಹಾಗೆ ಚೆನ್ನಾಗಿ ಕುದಿಲಿ, ಒಂದು 5 ನಿಮಿಷಕ್ಕೆ ಒಳ್ಳೆ ಕುದೀತಾ ಇದೆ. ನೋಡಿ, ಇದು ರೆಡಿಯಾಗಿದೆ ಸಾಂಬಾರು. ಸೈಡ್ ಇಟ್ಕೊಂಡು ಕೊನೆಯದಾಗಿ ನಾವು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮತ್ತೆ ಪುನಃ ಸ್ವಲ್ಪ ತೆಂಗಿನೆಣ್ಣೆ, ಹಾಗೆ ಒಂದು ಅರ್ಧ ಸ್ಪೂನು ಸಾಸಿವೆ. ಅದು ಚಟಪಟ ಅಂದಮೇಲೆ 1 ಬಣಮೆಣಸು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕೊನೆಗೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಮತ್ತೊಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಈ ಒಗ್ಗರಣೆನ ನಾವು ಸಾಂಬಾರಿಗೆ ಸೇರಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಫೈನಲ್ ಟಚ್. ನೋಡಿ, ಇಲ್ಲಿ ಒಗ್ಗರಣೆ ಹಾಕಲೇಬೇಕು. ಒಗ್ಗರಣೆ ಹಾಕಿದರೆ ಒಂಥರ ಸಾಂಬಾರು ಚೆನ್ನಾಗಿರುತ್ತೆ ಪರಿಮಳ ಆಗಿ. ಈಗ ಸಾಂಬಾರು ರೆಡಿ ಇದೆ. ಆದ ತಕ್ಷಣ ನೀವೇನು ಮಾಡಿ ಅಂದರೆ ಒಂದು 5 ನಿಮಿಷ ಈ ಥರ ಮುಚ್ಚಿಡಿ, ಆಗ ಹೋಳೆಲ್ಲ ಇನ್ನೂ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನೀವು ತಿನ್ನೋಕ್ಕೆ ರೆಡಿ ಆಗುವಾಗ ನೋಡ್ಕೊಳ್ಳಿ ಅದು ಹೇಗಿರುತ್ತೆ ಅಂತ, ಎಷ್ಟು ಚೆನ್ನಾಗಿರುತ್ತೆ. ಸೊ ಈ ಬಿಸಿ ಬಿಸಿ ಸಾಂಬಾರನ್ನ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ನೀವು ನಾರ್ಮಲಾಗಿ ಊಟ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀರಾ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.